ಖಡಕ್ ಖಾಕಿ ಆರ್ಡರ್ 36 ಮಂದಿ ಗಡೀಪಾರು. ಪದೇ ಪದೇ ಕೋಮು ಸಂಘರ್ಷಕ್ಕೆ ಪ್ರಚೋದನೆ, ಗಲಾಟೆ ದೊಂಬಿ ಕಾನೂನು ಭಂಗ ಮೂಲಕ ನೆಮ್ಮದಿ ಹಾಳು ಮಾಡ್ತಾ ಇದ್ರು. 36 ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುಕೂಡ್ದು. ನೀವೆಲ್ಲರೂ ಮುಂದೊಮ್ಮೆ ಅಪಾಯಕಾರಿಗಳು. ಶಾಂತಿ ಭಂಗ ಮಾಡ್ತೀರಿ, ಗಲಾಟೆ ದೊಂಬಿ ಮಾಡ್ತೀರಿ, ಬ್ಯಾಕ್ ಟು ಬ್ಯಾಕ್ ಕಮ್ಯುನಲ್ ಗಲಾಟೆಗಳಲ್ಲಿ ಪಾಲ್ಗೊಳ್ತೀರಿ. ದಕ್ಷಿಣ ಕನ್ನಡದ ನೆಮ್ಮದಿ ಹಾಳು ಮಾಡಿದ್ದವರಿಗೆ ಶಾಸ್ತಿಯಾಗಿದೆ. ಬುದ್ಧಿವಂತರ ಜಿಲ್ಲೆಯಲ್ಲಿ ಶಾಂತಿ ಭಂಗ ಮಾಡಿದವರಿಗೆ ಶಿಕ್ಷೆ. ದಕ್ಷಿಣ ಕನ್ನಡದಿಂದ ಇವರನ್ನ ಓಡಿಸಿದ್ರೆ ಮಾತ್ರ ನೆಮ್ಮದಿ, ಅಲ್ಲೊಂದು ಪೀಸ್ಫುಲ್ ವಾತಾವರಣ ಕ್ರಿಯೇಟ್ ಆಗುತ್ತೆ. ಕೊನೆಗೂ ಖಡಕ್ ನಿರ್ಧಾರಕ್ಕೆ ಬಂತು. ಖಡಕ್ ಖಾಕಿ ವಿಳಂಬ ಆದ್ರೂ ಸ್ವಲ್ಪ ಲೇಟೆಸ್ಟ್ ಆಗಿ ಆಗಿದೆ. ಖಡಕ್ ಖಾಕಿ ದಿಟ್ಟ ಕ್ರಮದಲ್ಲಿ 36 ಮಂದಿಗೆ ಶಾಕ್ ಆದಿತ್ತು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಪ್ರಸ್ತಾವನೆ. ಖಡಕ್ ಖಾಕಿ ಆರ್ಡರ್, 36 ಮಂದಿ ಗಡೀಪಾರ್. ಬಲಭಾಗದಲ್ಲಿ 4 ಜನ ಜೇಂಖಾರ ಮೊಳಗಿಸೋದಕ್ಕೆ ಇರ್ತಾರೆ, ಎಡಭಾಗದಲ್ಲಿ ಒಂದಿಬ್ಬರು ಘೋಷಣೆ ಮೊಳಗಿಸ್ತಾರೆ. ನಾವು ಏನು ಹೇಳಿದ್ರು ಎದುರುಗಡೆಯಿಂದ ಚಪ್ಪಾಳೆ ಬರುತ್ತೆ, ಶಿಳ್ಳೆ ಬರುತ್ತೆ. ನಮ್ಮ ಭುಜದಲ್ಲಿರುವಂತಹ ಶಾಲು ಮತ್ತೊಬ್ಬರನ್ನ ಭಯಪಡಿಸುತ್ತೆ ಅನ್ನೋ ಇರಾದೆ ಇಟ್ಕೊಂಡು ಯಾರ್ಯಾರು ಭಾಷಣ ಮಾಡಿದ್ರು, ತಲೆ ಮೇಲೆ ಟೊಪ್ಪಿ ಇಟ್ಕೊಂಡು ಯಾರ್ಯಾರು ಭಾಷಣ ಮಾಡಿದ್ರು, ಎಲ್ರಿಗೂ ಕೂಡ ಇದು ಕಾರ್ಡಿಯಾಕ್ ಅರೆಸ್ಟು. ರಾತ್ರಿ ಮಲಗಿದ್ರು, ಸುಪ್ರಭಾತದಲ್ಲಿ ನೋಟಿಸ್ ಬಂತು. ನೀವುಗಳು ಹುಟ್ಟಿ ಬೆಳೆದ ನಾಡನ್ನ ಬಿಟ್ಟು ತೊರೆದು ನಾವು ಹೇಳೋ ಜಾಗಕ್ಕೆ ಹೋಗಬೇಕು. ಬಾಡಿಗೆ ಮನೆ ಹುಡ್ಕೊಂಡು ಹೋಗಬೇಕು. ಅದು ದಿನನಿತ್ಯ ಬಿಸಿಲು ಇರುವಂತಹ ನಗರ ಆಗಿದ್ರು ನೀವು ಅಲ್ಲೇ ಇರಬೇಕು. ಹುಟ್ಟು ಬಟ್ಟೆಯಲ್ಲಿ ಹೊರಡಬೇಕು ಅನ್ನೋ ತರಹದ ನೋಟಿಸ್ ಅದು. ದಕ್ಷಿಣ ಕನ್ನಡದ ನೆಮ್ಮದಿ ಹಾಳು ಮಾಡಿದ್ದವರಿಗೆ ಶಾಸ್ತಿಯಾಗಿದೆ. ಬುದ್ಧಿವಂತರ ಜಿಲ್ಲೆಯಲ್ಲಿ ಶಾಂತಿ ಭಂಗ ಮಾಡಿದವರಿಗೆ ಶಿಕ್ಷೆ. ದಕ್ಷಿಣ ಕನ್ನಡದಿಂದ ಇವರನ್ನ ಓಡಿಸಿದ್ರೆ ಮಾತ್ರ ನೆಮ್ಮದಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೂ ಆದಂತಹ ಕೊಲೆ ಪ್ರಕರಣಗಳು ಎಲ್ಲವೂ ಕೂಡ ಧರ್ಮಾಧಾರಿತವಾದಂತಹ ಕೊಲೆಗಳು ಎನ್ನುವಂತಹ ರೀತಿಯಲ್ಲಿ ವಾತಾವರಣ ಪ್ರಕ್ಷುಬ್ಧವಾಗಿ ತಿರುಗುವಂತಹ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡದ ನೆಮ್ಮದಿ ಭಂಗ, 36 ಮಂದಿಗೆ ಶಾಕ್. ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು, ಅರುಣ್ ಕುಮಾರ್ ಪುತ್ತಿಲೆಗೆ ಪೊಲೀಸರ ಶಾಕು. ಎಲ್ಲರೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದವರಂತೆ ಕಾಣ್ತಾ ಇದೆ. ದಕ್ಷಿಣ ಕನ್ನಡಕ್ಕೆ ಹೊಸ SP ಬಂದ ಬೆನ್ನಲ್ಲೇ ಈ ದಿಟ್ಟ ಕ್ರಮ. ನೆಮ್ಮದಿ ಹಾಳು ಮಾಡ್ತಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. 15 ಮಂದಿ ಮುಸಲ್ಮಾನರು, 21 ಮಂದಿ ಹಿಂದೂಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಿದೆ. ನಿರ್ದಾಕ್ಷಿಣ್ಯ ಕ್ರಮಕ್ಕೆ ದಿಟ್ಟ ಹೆಜ್ಜೆ ಇಟ್ಟ SP ಡಾಕ್ಟರ್ ಅರುಣ್ ಕುಮಾರ್. ದಕ್ಷಿಣ ಕನ್ನಡದ ನೆಮ್ಮದಿ ಭಂಗ, 36 ಮಂದಿಗೆ ಶಾಕ್. ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು, ಅರುಣ್ ಕುಮಾರ್ ಪುತ್ತಿಲಗೆ ಪೊಲೀಸರ ಶಾಕ್. ಇನ್ನುಳಿದಂತೆ 36 ಮಂದಿಯಲ್ಲಿ ಸಾಕಷ್ಟು ಹೆಸರುಗಳು ಬೇರೆ ಬೇರೆ ಇದೆ. ಇವರೆಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರೆ ಅಲ್ಲಿನ ಶಾಂತಿ ಭಂಗ ಆಗುತ್ತೆ, ಪೀಸ್ಫುಲ್ ವಾತಾವರಣಕ್ಕೆ ಕೊಳ್ಳಿ ಇಟ್ಟಂಗಾಗುತ್ತೆ. ಇವರ ವಿರುದ್ಧ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ. ಒಂದು ಧರ್ಮಕ್ಕೆ ಬೈಯೋದನ್ನೇ ಧರ್ಮನಿಷ್ಠೆ ಎಂದುಕೊಂಡವರು, ಒಂದು ಧರ್ಮದ ಸಂಪ್ರದಾಯವನ್ನ ಅಲ್ಲಗಳೆಯುವಂತಹದ್ದು, ಅದನ್ನು ನಿಂದಿಸೋದೆ ಧರ್ಮನಿಷ್ಠೆ, ಧರ್ಮದ ಸೇವೆ ಎಂದುಕೊಂಡಿರ್ತಕ್ಕಂಥ ಮನಸ್ಥಿತಿ. ಯಾರನ್ನ ಬೈದು ನೀವು ಸಾಧನೆ ಮಾಡುವಂತಹದ್ದು. ಮಂಗಳೂರಿನಲ್ಲಿ ದಿನ ಬೆಳಗಾದ್ರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಹೇಳೋದೇನು ಗೊತ್ತಾ, ಭಾರತದಲ್ಲಿ ಬಡತನ ಇದೆ, ಅದನ್ನ ನಿರ್ಮೂಲನೆ ಮಾಡೋದು ಹೆಂಗೆ ಅಂತ ಹೇಳಲ್ಲ. ನೋಡಿ ಅವನು ಮಸೀದಿಗೆ ಹೋಗ್ತಾ ಇದ್ದಾನೆ ಹಾಡ ಹಗಲೆ, ನೋಡಿ ಅವನು ಚರ್ಚಿಗೆ ಹೋಗ್ತಾ ಇದ್ದಾನೆ ಹಾಡ ಹಗಲೆ. ಇದು ಯಾವ ಸೀಮೆಯ ಸಾಧನೆ ರೀ? ಇದನ್ನ ಧರ್ಮ ಸೇವೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಟೊಪ್ಪಿ ಹಾಕೊಂಡು ಮದ್ರಸಾ ಹೋಗುವಂತ ವಿದ್ಯಾರ್ಥಿಗೆ ಹೊಡೆಯುವಂತಹದ್ದು ಧರ್ಮ ಸೇವೆನಾ? ಮಸೀದಿಯಲ್ಲಿ ಕೂತ್ಕೊಂಡಿರುವಂತಹ ಪುರೋಹಿತನಿಗೆ ದಾಳಿ ಮಾಡೋದು ಧರ್ಮ ಸೇವೆನಾ? ನಿಮ್ಮ ಮಸ್ತಿಷ್ಕಕ್ಕೆ ಮಣ್ಣು ತಿಂದಿದೆಯಾ ಅಥವಾ ನಿಮಗೆ ಬುದ್ಧಿ ಇದೆಯೋ? ನಿಮ್ಮ ಜಿಲ್ಲೆಯನ್ನ ಬುದ್ಧಿವಂತರ ಜಿಲ್ಲೆ ಅಂತ ಕರಿತೀವಿ. ಒಂದು ಬಂಟ್ವಾಳ ನಗರ, ಹಸೈನಾರ್ 46 ವರ್ಷ, ಈತನು ಕೂಡ ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದವನು. ಬಂಟ್ವಾಳ ಗ್ರಾಮಾಂತರ ಪವನ್ ಕುಮಾರ್ 33 ವರ್ಷ. ಬಂಟ್ವಾಳ ಗ್ರಾಮಾಂತರ ಚರಣ್ ರಾಜ್ 28 ವರ್ಷ. ನೀವು ರಾಜ್ಯ ಜಿಲ್ಲೆಯಲ್ಲಿ ಕೂತ್ ಗುಡ್ಡೆ ಹಾಕಿದ್ ಸಾಕು, ನಾವು ಹೇಳೋ ಜಾಗಕ್ಕೆ ಹೋಗಿ ಅಂದಿದ್ದಾರೆ ಪೊಲೀಸರು. ವಿಟ್ಲ ಪೊಲೀಸ್ ಠಾಣೆಯ ಒಂದಷ್ಟು ಜನ, ವಿಟ್ಲ ಪೊಲೀಸ್ ಠಾಣೆ, ಅಬ್ದುಲ್ ಖಾದರ್,
ಸೌಕತ್ 34 ವರ್ಷ, ವಿಟ್ಲ ಪೊಲೀಸ್ ಠಾಣೆ ಚಂದ್ರಹಾಸ 23 ವರ್ಷ, ಬಂಟ್ವಾಳ ಗ್ರಾಮಾಂತರ ಅಬ್ದುಲ್ ಲತೀಫ್ 40 ವರ್ಷ. ಇವರೆಲ್ಲರೂ ಕೂಡ ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದವರು. ಬಂಟ್ವಾಳ ಗ್ರಾಮಾಂತರ ಮೊಹಮ್ಮದ್ ಅಶ್ರಫ್ 44 ವರ್ಷ, ಬಂಟ್ವಾಳ ಗ್ರಾಮಾಂತರ ಮೊಯ್ದೀನ್ ಅಮ್ನಾನ್ ಅಲಿಯಾಸ್ ಅದ್ದು 24 ವರ್ಷ, ಬಂಟ್ವಾಳ ಗ್ರಾಮಾಂತರ ಭರತ್ ರಾಜ್ಬಿ ಭರತ್ ಕುಮೇಲ 38 ವರ್ಷ, ಬಂಟ್ವಾಳ ನಗರ ಮೊಹಮ್ಮದ್ ಸಫಾನ್ 26 ವರ್ಷ, ಬಂಟ್ವಾಳ ನಗರ ರಾಜು ಯಾನೆ ರಾಜೇಶ್ 35 ವರ್ಷ. ನಾವು ತೋರಿಸ್ತಾ ಇದ್ದೀವಿ ನೋಡಿ ಈ ಹೆಸರುಗಳು. ಇವರು ಯಾರು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಲಿ, ಉಡುಪಿ ಜಿಲ್ಲೆ ಆಗಿರಲಿ, ಮಂಗಳೂರಲ್ಲಿ ಒಂದು ಚರಂಡಿ ತೋಡಿಲ್ಲ. ಜನಸೇವೆಗಾಗಿ ಒಂದು ಚರಂಡಿಯೂ ಕೂಡ ತೋಡದವರು ಇವರು. ಜನ ಕಲ್ಯಾಣಕ್ಕಾಗಿ ಲವಲೇಶದಷ್ಟು ಸಮಾಜ ಸೇವೆ ಮಾಡದೇ ಇರೋರು ಇವರು. ಸ್ವಘೋಷಿತವಾಗಿ ದಕ್ಷಿಣ ಕನ್ನಡದಿಂದ ಇವರನ್ನ ಓಡಿಸಿದ್ರೆ ಮಾತ್ರ ನೆಮ್ಮದಿ. ಕೊನೆಗೂ ಖಡಕ್ ನಿರ್ಧಾರಕ್ಕೆ ಬಂತು. ಖಡಕ್ ಹಾಕಿ ದಿಟ್ಟ ಕ್ರಮದಲ್ಲಿ 36 ಮಂದಿಗೆ ಶಾಕ್. ಪುತ್ತೂರು ನಗರ ಮನೀಶ್ ಎಸ್ 34 ವರ್ಷ, ಪುತ್ತೂರು ನಗರ ಅಬ್ದುಲ್ ರೆಹಮಾನ್ 38 ವರ್ಷ. ಸಾಕು ನೀವಿದ್ದಿದ್ದು ಜಿಲ್ಲೆಯಲ್ಲಿ. ಇನ್ನೂ ಕೂಡ ಅದರ ಪ್ರಕ್ರಿಯೆಗಳು ಬಾಕಿ ಇದ್ದಾವೆ. ನೋಟಿಸ್ ಬಂದ ಅರ್ಥ ಗಡೀಪಾರು ಅಂತಲ್ಲ, ಅದಕ್ಕೆ ಕಾನೂನು ಪ್ರಕ್ರಿಯೆಗಳು ಇನ್ನೂ ಬಾಕಿ ಇದ್ದಾವೆ. ಪುತ್ತೂರು ಗ್ರಾಮಾಂತರ ರಾಕೇಶ್ಗೆ 30 ವರ್ಷ, ಬದುಕಿ ಬಾಳಬೇಕಾದ ಯುವಕರು ಹತ್ಯಾರಗಳನ್ನ ಹಿಡ್ಕೊಂಡು ಓಡಾಡ್ತಾರಂತೆ. ಪುತ್ತೂರು ಗ್ರಾಮಾಂತರ ನಿಶಾಂತ್ ಕುಮಾರ್ 22 ವರ್ಷ, ನೋಡಿ 22 ವರ್ಷ. ಕಡಬ ಠಾಣೆ ಮೊಹಮ್ಮದ್ ನವಾಜ್ 32 ವರ್ಷ. ಉಪ್ಪಿನಂಗಡಿಯ ಠಾಣೆ ಸಂತೋಷ್ ಕುಮಾರ್ ರೈ, ಆತ ಸಂತೋಷನೇ ಕಳ್ಕಂಡ ಹೋಗತ್ಲೈ. ಉಪ್ಪಿನಂಗಡಿ ಠಾಣೆ ಜಯರಾಮ, ರಾಮನ ಹೆಸರು ಹಿಡ್ಕೊಂಡು ಆಡಿರೋ ಆಟಗಳು ಇವರೆಲ್ಲ 25 ವರ್ಷ. ಉಪ್ಪಿನಂಗಡಿ ಠಾಣೆ ಸಂಶುದ್ದೀನ್ 36 ವರ್ಷ. ಉಪ್ಪಿನಂಗಡಿ ಠಾಣೆ ಸಂದೀಪ 24 ವರ್ಷ. ಇವರುಗಳಿಗೆ ಗಡಿಪಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಾನೂನು ಕಂಟಕ ಎಂತೂ ಎದುರಾಗುತ್ತೆ. ಅಲದಾಡ್ಬೇಕಾ ಠಾಣೆಗೆ? ಪೊಲೀಸರು ಕರೆದಾಗ್ಲೆಲ್ಲ ಹೋಗ್ಬೇಕು ವಿಚಾರಣೆಗೆ. ಹೋಗ್ಬೇಕು. ನಾಡಿನ 7.5 ಕನ್ನಡಿಗರಿಗೂ ಕೂಡ ಗಡಿಪಾರಿಗೆ ಅರ್ಹತೆ ಇರತಕ್ಕಂಥ ವ್ಯಕ್ತಿಗಳಂತ ಗೊತ್ತಾಯ್ತಾ? ಮಾನ ಅನ್ನೋದು ಊರು ಬಾಗ್ಲಾಯ್ತು ಕರ್ನಾಟಕದ ಮುಂದೆ. ನೀವು ಒಂದು ಜಿಲ್ಲೆಯ ಶಾಂತಿ ಭಂಗ ಮಾಡುವವರು ಎಂದರ್ಥ. ಗಡಿಪಾರಿಗೆ ಒಬ್ಬ ಒಳಪಟ್ಟಿರೋದು ಏನು ಸ್ವಾತಂತ್ರ್ಯ ಹೋರಾಟಗಾರರು ಅಂತಲ್ಲ. ನೀವು ಆ ಭಾಗದಲ್ಲಿದ್ರೆ ಶಾಂತಿಯನ್ನು ಕೆಡಿಸ್ತೀರಿ. ನಿಮ್ಮ ನಾಲಿಗೆಯಲ್ಲಿ ಒಳ್ಳೆ ಮಾತುಗಳನ್ನೋದೇ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವಲ್ಲಿ ಇರಬಾರ್ದು ಅಂತ ಹೇಳಿ ಕಾನೂನು ಹೇಳೋದು ನಿಮಗೆ. ನೀವಲ್ಲಿ ಇರಬೇಡಪ್ಪ, ನಿನ್ನಿಂದ ಒಂದು ಅಪಾಯಗಳಿದಾವೆ ಆ ಭಾಗದಲ್ಲಿ. ನೆಮ್ಮದಿಯಿಂದ ದುಡಿದು ತಿನ್ನುವವರಿಗೂ ಕೂಡ ನೀನು ಕಂಟಕ ಆಗ್ತಿ. ಹಾಗಾಗಿ ನಿನ್ನ ಸ್ಟೈಲ್ ಏನಿದ್ರು ನಾವು ಹೇಳೋ ಜಾಗದಲ್ಲಿ ಇಟ್ಕ. ಅಲ್ಲಿ ನೀನು ಬಾಡಿಗೆ ಮನೆ ಮಾಡ್ಕತ್ತೀಯೋ ಅಥವಾ ರೆಂಟಲ್ ಫ್ಲಾಟಲ್ಲಿ ಇರ್ಕತ್ತೀಯೋ ಗೊತ್ತಿಲ್ಲ. ನಾವು ಹೇಳಿದ ಕಡೆ ಹೇಳಿದ ಟೈಮಿಗೆ ಕೆಂಪಸ್ ಹತ್ಕೊಂಡು ಸೀದಾ ಹೋಗ್ತಿರ್ಬೇಕು. ಇನ್ನು ಮನೆಯವ್ರನ್ನೂ ಕರ್ಕೊಂಡು ಹೋಗ್ತಿರೋ ಇಲ್ವೋ ವಿ ಡೋಂಟ್ ನೋ. ನೀವು ಹೆಂಗ್ ಬೇಕಾದ್ರೂ ಹೋಗ್ಬೋದು. ಒಟ್ಟಲ್ಲಿ ಗಡೀಪಾರಿನ ಪ್ರಕ್ರಿಯೆಗಳೆಲ್ಲ ಅದೊಂದಿರುತ್ತೆ, ನೀವು ಇರಬಾರ್ದು. ಆದರೆ ಈಗ ಬಂದಿರತಕ್ಕಂತಹ ಲೀಸ್ಟಿನ ಪ್ರಕಾರ ಇನ್ನೂ ಕೂಡ ಕಾನೂನು ಲೀಗಲ್ ಪ್ರಾಸೆಸ್ಗಳು ಬಾಕಿ ಇದ್ದಾವೆ. ಖಡಕ್ ಹಾಕಿ ದಿಟ್ಟ ಕ್ರಮದಲ್ಲಿ 36 ಮಂದಿಗೆ ಶಾಕ್ ಕಾದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಪ್ರಸ್ತಾವನೆ. ಸೊ ದಕ್ಷಿಣ ಕನ್ನಡದ ನೆಮ್ಮದಿ ಭಂಗ 36 ಮಂದಿಗೆ ಈಗ ಗಡೀಪಾರಿಗೆ ಪ್ರಾಸೆಸ್ಗಳು ನಡೀತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು, ಅರುಣ್ ಕುಮಾರ್ ಪುತ್ತಿಲಗೆ ಪೊಲೀಸರ ಶಾಕ್. ದಕ್ಷಿಣ ಕನ್ನಡಕ್ಕೆ ಹೊಸ SP ಬಂದ ಬೆನ್ನಲ್ಲೇ ಕ್ರಮ. ಇನ್ನು ಪುತ್ತಿಲ ಅವರಿಗೆ ಒಂದು ನೋಟಿಸ್ ಬರುತ್ತೆ. ಪುತ್ತಿಲ ಪರಿವಾರದಲ್ಲಿ ಯಾರ್ಯಾರಿದ್ರು ಎಲ್ಲ ಎದ್ದು ಪುತ್ತಿಲ ಅವರ ಕಚೇರಿ ಮುಂದೆ ಬಂದ್ರು. ಪುತ್ತಿಲ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ. ಅಲ್ಲ ರೀ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅವರ ಕೆಲಸವನ್ನ ನಿರ್ವಹಣೆ ಮಾಡೋದಕ್ಕೂ ಬಿಡೋದಿಲ್ಲ. ಅವರು ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ಪೊಲೀಸರು ಏನು ಕಡಲೆಪುರಿ ತಿಂತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡೋದು ಇದೇ ಸಮಾಜ. ಲಾ ಅಂಡ್ ಆರ್ಡರ್ ಇದೆಯೋ ಸತ್ತಿದೆಯೋ ಅಂತ ಕೇಳೋದು ನಮ್ಮ ಸಮಾಜದ ನಾಲಿಗೆ. ಕ್ರಮಕ್ಕೆ ಮುಂದಾದಾಗ ರಾಷ್ಟ್ರೀಯ ಪಕ್ಷವೊಂದು ನಡು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡುತ್ತೆ. ಇವರೆಲ್ಲ ಪುಣ್ಯಾತ್ಮರು, ಇವ್ರು ಯಾಕೆ ನೋಟಿಸ್ ಕಳಿಸಿದ್ದೀರಿ ಅಂತ ಹೇಳಿ. ಗಾಂಧೀಜಿ ಕುಟುಂಬಸ್ಥರಿಗೆ ಏನಾದರೂ ಪೊಲೀಸರು ನೋಟಿಸ್ ಕಳಿಸಿದ್ರ? ಕ್ರಿಮಿನಲ್ ಆಕ್ಟಿವಿಟೀಸ್ ಇರುವವರ ವಿರುದ್ಧ ನೋಟಿಸ್ ಇಶ್ಯೂ ಮಾಡಿರುವಂತಹದ್ದು.
ಪುತ್ತಿಲ, ಅರುಣ್ ಕುಮಾರ್ ಪುತ್ತಿಲ ಲೈಂಗಿಕ ಕಿರುಕುಳದ ಆರೋಪ ಇದೆ ಆ ಮನುಷ್ಯನ ಮೇಲೆ. ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪ್ರಕರಣದಲ್ಲಿ ಬಹಳಷ್ಟು ಚರ್ಚೆಗೆ ಒಳಪಟ್ಟಂತಹ ವ್ಯಕ್ತಿ, ಅವರ ವಿರುದ್ಧವೂ ಕೂಡ ಅನೇಕ ಪ್ರಕರಣಗಳು ದಾಖಲಾಗಿದೆ. ಈಗ ಹೇಳಿದಂತೆ ಸಫ್ವಾನ್, ಆತನ ವಿರುದ್ಧವೂ ಕೂಡ ಅನೇಕ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಎನ್ನುವಂತಹ ಪ್ರಕರಣಗಳು ದಾಖಲಾಗಿದೆ. ಆ ಕುಂಡೇಲು ಕಂಡು ಜಾಗದಲ್ಲಿ ತನ್ನ ಮನಸ್ಸಲ್ಲಿ ಏನೇನು ಬರುತ್ತೋ ದ್ವೇಷ ಭಾಷಣ ಎಲ್ಲವನ್ನು ಕೂಡ ವಾಮಿಟ್ ಮಾಡ್ತಾ ಇದ್ದ ಮಂಗಳೂರು ಭಾಗದಲ್ಲಿ. ನಮ್ಮ ಮನಸ್ಸಿನಲ್ಲಿ ಪ್ರತೀಕಾರದ ರೋಷಾಗ್ನಿ ಕೊತ ಕುದಿತಾ ಇದೆ ಅಂತ ಹೇಳಿ 2-3 ಶ್ಲೋಕ ಕೂಡ ಹೇಳ್ಕೊಂಡು ಮತ್ತೊಂದು ಕೊಲೆಗೆ ಪ್ರೇರಣೆ ಕೊಡ್ತಾ ಇದ್ದ. ನೆಮ್ಮದಿಯಿಂದ ಆಟೋ ಓಡಿಸ್ಕೊಂಡು ಮನೆಗೆ ಬಂದು ನೆಮ್ಮದಿಯಾಗಿ ಬದುಕ್ತಿರ್ತಕ್ಕಂತಹ ಜನರ ಶಾಂತಿಗೆ ಭಂಗ ತರುವಂತಹ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಹಾಗಾಗಿ ನಾವು ಹೇಳಿದ ಕಡೆ, ನಾವು ತೋರಿಸಿದ ರೂಟಿಗೆ ನಿಮ್ಮ ಸ್ಟೇರಿಂಗ್ ತಿರುಗಬೇಕು, ಗಾಂಚಾಲಿ ತೋರಿಸಬಾರ್ದು. ಕರೆದಾಗ ಸ್ಟೇಷನಿಗೆ ಬರಬೇಕು, ಕೈಯಲ್ಲೊಂದು ಪೆನ್ನು ಹಿಡ್ಕೊಂಡು ಬರಬೇಕು. ಇನ್ನು ಸೈನ್ ಹಾಕಕ್ಕೂ ನಮ್ಮ ಜೊತೆ ನೀವು ಪೆನ್ ಕೇಳಬಾರ್ದು. ಸೊ ಪೊಲೀಸರ ದಿಟ್ಟ ಕ್ರಮಕ್ಕೆ ಈಗ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.